ನನ್ನ ಜೀವನದಲ್ಲಿ ನಾನು ಕಂಡಿರುವ ಅತ್ಯುತ್ತಮ ಕ್ರಿಕೆಟ್ ಆಟಗಾರ ಅಂದ್ರೆ ಅದು ಭಾರತ ತಂಡದ ವಿರಾಟ್ ಕೊಹ್ಲಿ, ಹೀಗಂತ ಆಸ್ಟ್ರೇಲಿಯಾ ತಂಡದ ಮಾಜಿ ಕ್ರಿಕೆಟಿಗ ಜಸ್ಟಿನ್ ಲ್ಯಾಂಗರ್ ಹೇಳಿದ್ದಾರೆ. ಸಚಿನ್, ಲಾರಾ ಸೇರಿದಂತೆ ಅನೇಕರು ನನಗೆ ಇಷ್ಟ, ಆದ್ರೆ ಕೊಹ್ಲಿಯ ಎನರ್ಜಿ ಅತ್ಯದ್ಭುತ ಅಂತ ಜಸ್ಟಿನ್ ಕೊಂಡಾಡಿದ್ದಾರೆ. ಐಪಿಎಲ್ನಲ್ಲಿ ಚಾಂಪಿಯನ್ ಆಗಿರುವ ಚೆನ್ನೈ ತಂಡದ ಪರ ಕಳೆದ 5 ವರ್ಷದಲ್ಲಿ ಕ್ಯಾಪ್ಟನ್ ಆಗಿದ್ದವರು ಒಂದು ಅರ್ಧಶತಕ ಕೂಡ ಹೊಡೆದಿರಲಿಲ್ಲ. 5 ವರ್ಷಗಳ ಬಳಿಕ ಕೋಲ್ಕತ್ತಾ ವಿರುದ್ಧದ ಪಂದ್ಯದಲ್ಲಿ ಚೆನ್ನೈ ಕ್ಯಾಪ್ಟನ್ ಸ್ಥಾನದಲ್ಲಿ ಇರುವ ಋತುರಾಜ್ ಗಾಯಕ್ವಾಡ್ ಅರ್ಧಶತಕ ಸಿಡಿಸಿದ್ದಾರೆ. ಟೀಂ ಇಂಡಿಯಾದ ಮಾಜಿ ನಾಯಕ ಧೋನಿ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನಾಯಕ. ಧೋನಿ 3 ಐಸಿಸಿ ಟ್ರೋಫಿಗಳನ್ನ ಗೆಲ್ಲಿಸಿದ್ದಾರೆ. ಅವರ ಸರಿಸಮಾನವಾಗಿ ಯಾರು ಬರಲಾರರು, ಹೀಗಂತ ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಹೇಳಿದ್ದಾರೆ. ಈ ಬಾರಿಯ ಐಪಿಎಲ್ನಲ್ಲಿ ಮುಂಬೈ ತಂಡ ಮೊದಲ ಗೆಲುವು ಕಂಡ ಬಳಿಕ ರೋಹಿತ್ ಶರ್ಮಾ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ. ಪತ್ನಿ ಜೊತೆಗೆ ಜಾಲಿಯಾಗಿ ಸುತ್ತಾಡಿ ಕಾಲ ಕಳೆದಿದ್ದಾರೆ. ನಟ ಧನುಷ್, ಐಶ್ವರ್ಯ ರಜನಿಕಾಂತ್ ಡಿವೋರ್ಸ್ ಪ್ರಕ್ರಿಯೆ ನಡೀತಾ ಇದೆ. ಈ ಮೂಲಕ ಇಬ್ಬರು ಮತ್ತೆ ಒಂದಾಗ್ತಾರೆ ಅಂತ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ಚೆನ್ನೈನ ಕೌಟುಂಬಿಕ ನ್ಯಾಯಾಲಯಕ್ಕೆ ಸೆಕ್ಷನ್ 13B ಅಡಿಯಲ್ಲಿ ಧನುಷ್, ಐಶ್ವರ್ಯ ದಂಪತಿ ಅರ್ಜಿ ಸಲ್ಲಿಸಿದ್ದಾರೆ. ನಟ ಧನುಷ್, ಐಶ್ವರ್ಯ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು. 2 ವರ್ಷದಿಂದ ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ದಾರೆ. 2022ರಲ್ಲಿ ತಾವು ಬೇರೆ ಆಗ್ತಾ ಇರೋದಾಗಿ ನಟ ಧನುಷ್ ಹೇಳಿದ್ದರು.